ಡೌನ್ ಹುಡ್ಕಕ್ ಹೋಗ್ಬಿಡಲ್ಲಪ್ಪ ಇವರು. ಇಲ್ಲೇನೋ ಮಾಡ್ತಾ ಇದೀಯಾ? ಮೊನ್ನೆ ಇಲ್ಲೊಂದು ಹುಡ್ಗಿನ್ ನೋಡ್ದೆ. ಅವಳನ್ನ ನೋಡಿದ ತಕ್ಷಣ ನನ್ ಡವ್ ಮಾಲನ್ ನೋಡ್ದಂಗಿತ್ತು. ಅದಕ್ಕೆ ಇಲ್ಲಿಗೆ ಬಂದೆ. ಅವಳು ಕುಲ ಗೋತ್ರ ಅಡ್ರೆಸ್ ಏನಾದ್ರು ಗೊತ್ತಿದ್ಯಾ ನಿನ್ಗೆ? ಗೊತ್ತಿದ್ರೆ ಅವಳ ಮನೆ ಮುಂದೆನೆ ಇರ್ತಾ ಇದ್ದೆ. ಈ ಸಿಟಿಲಿ ನಂಬರ್ ಇರೋ ಗಾಡಿಗಳನ್ನೇ ಹುಡ್ಕೋದ್ ಕಷ್ಟ. ಇನ್ನು ನಂಬರೇ ಇಲ್ದಿದ್ರೆ ಹೇಗೆ ಹುಡುಕ್ತಿಯಾ? ಮನಸ್ಗೆ ಇಷ್ಟ ಆಯ್ತು ಅಷ್ಟೇ, ಹುಡುಕ್ಬೇಕು. ಹಾಗೆ ಆ ಕೇಕಿ ಕಡೆಯವ್ರು ನಿನ್ನೂ ಹುಡುಕ್ತಿರ್ತಾರೆ. ಅವನೇ ಒಳಗೋಗ್ ಆಯ್ತಲ್ಲ. ಅಂಡ್ ಒಳ್ಳೆದು ಕ್ಯಾಪ್ಟನ್ ಒಳಗ್ ಹೋದ್ರು ಅವ್ನ್ ಶಿಷ್ಯ ಕೋಟಿ. ಅಯ್ಯ, ಭೂಮಿಯಲ್ಲಿ ಯಾರು ಗೂಟ ಹೊಡ್ಕೊಂಡು ಇರಕ್ಕಾಗಲ್ಲ. ಸಾಯ್ತೀವಿ ಅಂತ ದಿನ ಬೈದಿಂದ ಬದುಕಕ್ಕಾಗತ್ತಾ? ಹಾಗ ಹೋಗು, ಹೋಗ್ ಸಾಯ್. ನೋಡು, ಸ್ವಲ್ಪ ದಿನ ಅಷ್ಟೇ, ಸುಮ್ಮನಿರು. ನೀನು ಅವ್ರ ಮೇಲೆ ಬಿದ್ದು ಅವರೇ ನಿನ್ ಮೇಲೆ ಬಿದ್ರು ಹಾಳಾಗೋದು ನಿನ್ ಜೀವನ. ಈ ಪ್ರೀತಿ ಪ್ರೇಮ ಎಲ್ಲ ಒಂದು ದುರಭ್ಯಾಸ, ದುಶ್ಚಟ. ನೋಡು, ನೀನು ಒಳ್ಳೆಯವನಾಗಿದ್ಬಿಡು. ಸರಿ, ನಾನು ಮುಂಬೈ ಹೊರಟಿದ್ದೀನಿ. ಅಲ್ಲಿಂದ ಬಂದಾದ್ಮೇಲೆ ನಾನೇ ನಿನ್ನ ಜೀವನಕ್ಕೊಂದು ದಾರಿ ಹುಡುಕ್ತೀನಿ. ಅಲ್ಲಿವರೆಗೂ ಹೊರಗೆ ಹೋಗ್ಬೇಡ, ಓಕೆ? ಆಯ್ತಣ್ಣ. ನೋಡ್ ಶಿಷ್ಯ, ಬಾಬು ಬೈದಿದ್ದಕ್ಕೆ ಅಪ್ಸೆಟ್ ಆಗ್ಬೇಡ. ಅವನು ಯಾರ ಮೇಲೂ ಆವಾಜ್ ಹಾಕಲ್ಲ. ಅಂಥದ್ರಲ್ಲಿ ನಿನ್ನ ಮೇಲೆ ಆವಾಜ್ ಹಾಕಿದಾನೆ ಅಂದ್ರೆ ನಿನ್ ಕಂಡ್ರೆ ಒಂಥರ ಲವ್. ಪುಣ್ಯ ಮಾಡಿದ್ದಮ್ಮ. ಹುಡುಗಿ ಎನಿಸ್ಕೊಂಡಿರೋ ನಾನೇ 3 ವರ್ಷದಿಂದ ಕಾಳು ಹಾಕ್ತಾ ಇದ್ದೀನಿ, ನಂಗೆ ಸಿಕ್ಕಿಲ್ಲ. ಬಂದೇನು 3 ತಿಂಗಳು ಆಗಿಲ್ಲ, ನಿನಗೆ ಎಲ್ಲ ಸಿಕ್ಕಿದೆ. ಏನೋ ಮಚ್ಚೆ ಇರ್ಬೇಕು ಶಿಷ್ಯ ನಿನ್ಗೆ. ರೇ, ನನ್ಗೆ ಅವನ್ ಲವ್ಗಿಂತ ಕಳ್ದೋಗಿರೋ ನನ್ ಲವ್ವೇ ಮುಖ್ಯ. ಪರವಾಗಿಲ್ಲಮ್ಮ, ಫೀಲಿಂಗ್ಗೆ ಗೊತ್ತಾಗ್ದಿದ್ದು ವಯಸ್ಸಿನಲ್ಲಿ ಚೆನ್ನಾಗಿ ಫೀಲ್ ಮಾಡಿರೋ ಲವ್ನ. ಸುಮ್ನೆ ಇರ್ರಿ. ನನ್ನ ಹುಡ್ಗಿನ ಹುಡ್ಕಕ್ ಯಾವ್ದಾನ ಒಂದ್ ಐಡಿಯಾ ಹೇಳ್ರಿ. ಲವ್ ಅಂದ್ರೆ ಏನು? ಚಿಕನ್ ಬಿರಿಯಾನಿನಾ ಇಲ್ಲ ಮಟನ್ ಬಿರಿಯಾನಿನಾ? ನೀನ್ ಆರ್ಡರ್ ಮಾಡಿದ ತಕ್ಷಣ ಬಾಂಡ್ಲಿಲ್ಲ ನಾಡ್ಸ್ಬಿಟ್ಟು ಎತ್ಕೊಂಡ್ ಬರಕ್ಕೆ? ನೋಡು, ಚಿಕನ್ ಮಟನ್ ಬಿರಿಯಾನಿಗೆಲ್ಲ ನಾನ್ ಲವ್ ನೋಡ್ಸಂಗಿದ್ರೆ ನಮ್ ಗುರು ಮೇಲಾನೆ ನೋಡ ಮೇಲೆ ಸರಿ ಇರಲ್ಲ. ಏನು ಬರೋ ದುಡ್ಡನ್ನ ಅಪ್ಪ ಅಮ್ಮನ ಕೊಡೋದ್ ಬಿಟ್ಟು ಸಿನಿಮಾ ಮೋಜು ಅದು ಇದು ಅಂತ ತಿರ್ಗೋ ನಿನಗೆ ಲವ್ ಬೇರೆ ಕೇಳ ಎದಗಲೈ. ನೋಡು ನೋಡು ನೋಡು, ಇವೆಲ್ಲ ಸರಿ ಹೋಗಲ್ಲ. ಯಾಕೆ? ಹೋಟ್ಲ್ ಹುಡುಗರು, ಆಟೋ ಓಡಿಸೋರು, ಈ ಗಾರ್ಮೆಂಟ್ ಹೋಗೋರು, ಹಾಲಕ್ಕವ್ರೆಲ್ಲ ಲವ್ ಮಾಡ್ಬಾರ್ದಾ? ದುಡ್ಡಿರೋರ್ ಮಾತ್ರ ಲವ್ ಮಾಡ್ಬೇಕಾ? ನಮ್ದೆಲ್ಲ ಫುಲ್ ಪ್ಯೂರ್ ಬ್ಲಡ್ ಲವ್ ಅಮ್ಮ. ನಾವ್ ಅವ್ರಗಳ ತರ ತೀರ್ಸ್ಕೊಳಕ್ಕೆ ಸುಮ್ನೆ ದುಡ್ಡು ಖರ್ಚು ಮಾಡ್ಕೊಂಡು ಆ ಡಿಸ್ಕೋ ಅದೇನದು ಆ ಕಾಪಿ ಡೇ ಅಲ್ಲಿ ಇಲ್ಲಿ ಎಲ್ಲ ಸುತ್ಕೊಂಡು ನಮಗ್ ಟೆಂಪರ್ ರೈಸ್ ಮಾಡ್ಕೊಳಕ್ ಬರಲ್ಲ. ಯಾಕೋ ಕಚ್ತೀಯಾ? ಅದ್ ಸರಿ, ನೀನ್ ಹುಡುಗಿನ ಎಲ್ಲಿ ನೋಡ್ದೆ? ಅದು ಅವತ್ತು ಅಲ್ಲಿ ನಡ್ಕೊಂಡ್ ಬರ್ಬೇಕಾರೆ. ಅದ್ ಸರಿ, ನೀನ್ ಹುಡುಗಿ ಯಾವ ರೇಂಜು? ನಮ್ದೆಲ್ಲ ಹೈ ಕ್ಲಾಸ್. ಹೈ ಕ್ಲಾಸ್ ಹುಡುಗಿ ಅಂದ್ರೆ ಹೈ ಕ್ಲಾಸ್ ಲೊಕೇಶನ್ ನೋಡಪ್ಪ. ಇದೇ ಹೈಟೆಕ್ ಹುಡುಗಿರು ಓಡಾಡೋ ಜಾಗ. ಅದ್ ಸರಿ, ನಿನ್ ಹುಡುಗಿ ಹೇಗಿರ್ತಾಳೆ? ನಿನ್ನಂಗಂತೂ ಅಲ್ಲ, ಹೆಂಗ್ ನೋಡಿದ್ರು ಹುಡುಗಿ ತರಾನೇ ಇರ್ತಾಳೆ. ಕೊಬ್ಬ ನಿನ್ಗೆ? ಎಲ್ಲ ಹೋಗಿ ಅವ್ನ ಹುಡುಗಿನ ಹುಡುಗ್ರು. ನಾವೇ ಬರೀ ಸಾಯ್ತಾ ಇದೀವಿ, ನನ್ನ ಮಗನ ಬೇರೆ ಹುಡ್ಕೊಳ್ಬೇಕಾದ್ರೆ ನಮ್ಮ ಕರ್ಮ ಯಾವ್ದು ಸೀರಿಯಸ್. ಎಕ್ಸ್ಕ್ಯೂಸ್ ಮಿ ಮೇಡಮ್, ನಿಮ್ಮ ಹೆಸರು ಮಾಲಾನಾ? ಅಲ್ಲ, ರತ್ನಮಾಲಾ. ಮಾಲಾ ಅಂತ ಬದಲಾಯಿಸ್ಕೊಂಬಿಡಿ. 2 hours ವೇಟ್ ಮಾಡಿ, ಆಮೇಲೆ ಬದಲಾಯಿಸ್ಕೊತೀನಿ. ಈಗೇನು ರಾವ್ಗಲನಾ? ಅಲ್ಲ, ಗಿರಾಕಿ ಬರೋ ಕಾಲ. ಭಾರಿ ಕತೆ. ಹಲೋ, ನಿಮ್ಮ ಹೆಸರು ಮಾಲನಾ? ನೋ ಯಾರ್. ನಿಮ್ಮ ಹೆಸರು ಮಾಲಲ್ಲ. ಎಲ್ಲೆಲ್ಲಿ ಮೇಲಿಂದ ಕೆಳಗವರೆಗೂ ನೋಡಿದ್ರೆ ಯೋಗಿಡ ಮಾಲಾ ಹತ್ರ ಕಾಣ್ತಿದ್ದೀರಾ? ಸಿಸ್ಟರ್, ಸಿಕ್ಬಿಟ್ಲು ಮಾಲಾ. ಬೇಗ ನೈಟ್ ಇದ್ಯಾದ ಬ್ಯಾಂಕ್ ಕೇಸು. ನೀನ್ ಬೇಕು ಬಾರೋ. ಹಲೋ ಮೇಡಮ್. ಹಲೋ ಮೇಡಮ್, ನಿಮ್ ಕವರ್. ಥ್ಯಾಂಕ್ ಯು. ನೀವು ನಿಮ್ಮನ್ನೆಲ್ಲ ನೋಡಿದ್ದೀನಿ. ಅದು ಅವತ್ ರಾತ್ರಿ. ಅಫ್ಕೋರ್ಸ್, ಆದ್ರೆ ಅದಕ್ಕೂ ಮುಂಚೆ ಯಾವುದೋ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಿಮ್ಮನ್ನ ನೋಡಿದ್ದೀನಿ ಅನ್ನಿಸ್ತಾ ಇದೆ. ನಿಮ್ಮ ಹೆಸರು? ಯೋಗಿ. ನೈಸ್ ನೇಮ್. ಐ ಆಮ್ ಮಾಲಾ.
ಓಕೆ, ಮತ್ತೆ ಯಾವಾಗಾದ್ರೂ ಮೀಟ್ ಆಗೋಣ. ದಿಸ್ ಇಸ್ ಮೈ ವಿಸಿಟಿಂಗ್ ಕಾರ್ಡ್. ಥ್ಯಾಂಕ್ ಯು ಸೋ ಮಚ್. ಶಿಷ್ಯ, ಹೇಗೆ ರೆಡ್ ಕಾಯಿನ್ ಒಂದೇ ಶಾಟ್ ಅಲ್ಲಿ ಹೊಡೆದ್ಯೋ ಹಾಗೆ ನಿನ್ ಹುಡುಗಿನ ಬೇಗ ಪಟಾಯಿಸ್ಕೋಬೇಕು, ಇಲ್ಲ ಅಂದ್ರೆ ಯಾಕೆ ಯಾವಾಗ್ಲೂ ಹಂಗಂತ್ಯಾ? ಸಾಯಿಸ್ಬಿಡ್ಲ ಇವನ್ನ. ಅಷ್ಟು ಮಾಡು. ಹಲೋ ಹಲೋ ಸರ್, ಮಾಲಾ ಮಾತಾಡ್ತಿರೋದು. ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಸಿಕ್ಕಿದ್ನಲ್ಲ. ಹಲೋ, ಒಂದ್ ನಿಮಿಷ. ನೋಡಿದ್ಯಾ ಮಗ, ಹುಡುಗಿ ಫೋನ್ ಬಂದ ತಕ್ಷಣ ನಮ್ಮನೆ ಅವಾಯ್ಡ್ ಮಾಡ್ತಿದ್ದಾನೆ. ಹೇಳಿ, ಏನ್ ವಿಷಯ? ನೀವು ಕೈ ಮುರಿಯೋಕೆ, ಕಾಲ್ ತೆಗಿಯೋಕೆ, ಹಾಫ್ ಮರ್ಡರ್ ಮಾಡೋಕೆ, ಫುಲ್ ಮರ್ಡರ್ ಮಾಡೋಕೆ ಎಷ್ಟು ಚಾರ್ಜ್ ಮಾಡ್ತೀರಾ? ಅಯ್ಯೋ ಅದೆಲ್ಲ ಬಿಡಿ, ಡೈರೆಕ್ಟ್ ಮ್ಯಾಟ್ರಿಗೆ ಬನ್ನಿ. ನಾನೊಂದು ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದ್ದೀನಿ. ಅರ್ಜೆಂಟ್ ಆಗಿ ಪ್ಲೀಸ್ ಒಂದ್ 10 ಜನ ರೌಡಿಗಳನ್ನ ಕರ್ಕೊಂಡ್ ಬನ್ನಿ. 10 ನಿಮಿಷ. ಏನ್ ವಿಷಯ? ಇಲ್ಲಿ ಯಾರೋ ರೌಡಿಗಳು ಬಂದು ನನ್ನ ಫ್ಲಾಟ್ ನ ಬಲವಂತವಾಗಿ ಖಾಲಿ ಮಾಡಿಸ್ತಾ ಇದ್ದಾರೆ. ಪ್ಲೀಸ್ ನನಗೆ ಸ್ವಲ್ಪ ಹೆಲ್ಪ್ ಮಾಡಿ. ಎಲ್ಲಿ? ಫಸ್ಟ್ ಫ್ಲೋರ್ ಅಲ್ಲಿ. ಅಯ್ಯೋ ಇದ್ಯಾವ್ದೋ ಚಿಂಕುಳಿ ಕೇಸ್. ಏ ಡೋಂಟ್ ಗಾಬ್ರಿ, ಐ ವೇಟ್ ಯು ಗೋ. ಏ ಬರ್ರಾ. ಹೆಂಗೆ ಇಂಗ್ಲಿಷ್? ಸೂಪರ್ ಗುರು. ಏನಾದ್ರೂ ಈ ಫ್ಲಾಟ್ ಬಿಟ್ಟು ಹೋಗ್ಕೊಡ್, ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು. ಏನ್ರೋ? ಆಯ್ತು. ಇವ್ರೇನ ಜಿಗಳು? ವಾಟ್ ಸಿಸ್ಟರ್, ಯೋಗಿ ಬಾಸ್ ನಿಮ್ಮವರು ಅಂತ ಒಂದ್ ಮಾತು ಹೇಳಿದಿದ್ರೆ ನಾವು ನಿಮ್ ತಂಟೆಗೆ ಬರ್ತಿರ್ಲಿಲ್ಲ. ದಯವಿಟ್ಟು ಕ್ಷಮಿಸಿ. ಬರಲ್ಲ ಸಿಸ್ಟರ್? ಇಷ್ಟು ದೊಡ್ಡ ಪ್ರಾಬ್ಲಮ್ ನ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡಿದೀರಾ. ವಾವ್, ಪರ್ಸನಾಲಿಟಿ ನೋಡಿದ್ರೆ ಇಷ್ಟು ಪವರ್ ಇದೆ ಅಂತ ಗೊತ್ತಾಗದೇ ಇಲ್ಲ. ಮೇಡಮ್, ಪರ್ಸನಾಲಿಟಿ ಅಲ್ಲ, ಅದು ಪಾಪ್ಯುಲಾರಿಟಿ. ಎನಿವೇಸ್, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಉಪಕಾರನ ಯಾವತ್ತೂ ಮರೆಯೋದಿಲ್ಲ. ಥ್ಯಾಂಕ್ಸ್ ಅ ಲಾಟ್. ನೀವು ಎಷ್ಟು ದೊಡ್ಡ ಹೆಲ್ಪ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಥ್ಯಾಂಕ್ಸ್. ಈ ಅಪಾರ್ಟ್ಮೆಂಟ್ ಪ್ರಾಬ್ಲಮ್ ಇಷ್ಟು ಬೇಗ ಸಾಲ್ವ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಮೇಡಮ್, ನಮ್ ಗುರು ಹೆಂಗೆ ಹುಲಿ. ಗುಡ್. ಅಂದ್ಹಾಗೆ ಈ ಕೆಲಸ ಎಲ್ಲ ನೀವು ಹೇಗ್ ಕಲ್ತ್ಕೊಂಡ್ರಿ? ಇದೆಲ್ಲ ರಕ್ತದಲ್ಲೇ ಬರೋದು. ಅಂದ್ರೆ ಮೇಡಮ್, ನಮ್ ಶಿವಣ್ಣ ಅಪ್ಪಗೆ ಆಕ್ಟಿಂಗ್ ಹೆಂಗ್ ಬಂತು? ಅಣ್ಣವ್ರ ಬ್ಲಡ್. ರೇವಣ್ಣ ಕುಮಾರಣ್ಣಂಗ್ ಪೊಲಿಟಿಕ್ಸ್ ಹೆಂಗ್ ಬಂತು? ದೇವೇಗೌಡರು ಬ್ಲಡ್. ಹಂಗೆ ನಾವು. ಹೌದಾ? ಮೇಡಮ್, ಅಂತೂ ನಿಮ್ಮಿಂದ ಬಾಯಿ ತುಂಬಾ ಮೂಳೆ ಕಡಿಯ ಯೋಗ ಬಂತು. ಕೊಡಿಲ್ಲ ಪ್ಲೇಟ್ ಕೊಡಿಲ್ಲ ಫಸ್ಟ್ ಇಲ್ಲಿ. ಸರಿಯಾಗಿ ಸಿಕ್ಕವನೆ. ಅವ್ನ ಬಾಸ್ ಬೇರೆ ಊರಲ್ಲಿಲ್ಲ. ಹೊಡೆದ್ರೆ ಮಗ ಗಿಲ್ಲಿ ಅಗ್ರದಂಗೆ ಎಗ್ರು ಬಿಡ್ಬೇಕು. ರೆಡಿ ಮಾಡ್ಕೊಳ್ರ ಐಟಮ್ಗಳನ್ನ. ಹೌದು, ನೀವು ಮಾಡೋ ಕೆಲ್ಸಕ್ಕೆ ಯಾವ್ದಾದ್ರು ಕೋರ್ಸ್ ಇದೆಯಾ? ಮೊದ್ಲು ಬ್ಲೇಡ್ ಕೋರ್ಸು ಮೇಡಮ್, ಅದಾದ್ಮೇಲೆ ರೇಜರ್ ಕೋರ್ಸು, ಮಾಸ್ಟರ್ ಶೂಟ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬೇಕು ಮೇಡಮ್. ಹಾಕಿದ್ರೆ ಸ್ಟಿಚ್ ಹಾಕೋ ಡಾಕ್ಟ್ರೆ ಕನ್ಫ್ಯೂಸ್ ಆಗ್ಬಿಡ್ಬೇಕು. ಮತ್ತೆ ಆ ಎಕ್ಸಾಮ್ ಪಾಸ್ ಆದ್ಮೇಲೆ ಬ್ಯಾಟ್. ಕ್ರಿಕೆಟ್ ಬ್ಯಾಟಾ? ಅಲ್ಲ, ಈ ಬ್ಯಾಟ್. ಮಗ ಎಲ್ರು ಅಲರ್ಟ್ ಆಗಿದ್ದಾರೆ, ಈಗ ಬೇಡ ನಡೀರಿ. 5 ಜನ ಕಿಲಾಡಿಗಳು ಬಂದ್ ನಿಂತ್ಕೊಂಡ್ರು, ಇದನ್ನ ಹಿಡ್ಕೊಂಡ್ ಲಡಾಯಿಸ್ತೀನಿ ಅನ್ನೋನೆ ನಿಜವಾದ ಗಂಡ್ಸು. ಇರ್ಕ ಬೇಡ, ಇದು ನೋಡಿದ್ರೇನೆ ಭಯ ಆಗುತ್ತೆ. ಭಯ ಪಡೋಂತದ್ ಏನಿಲ್ಲ. ಇದನ್ನ ಹಿಡ್ಕೊಳಕ್ಕೆ ಮೀಟರ್ ಇದ್ರೆ ಸಾಕು.
ಮೀಟ್ ಎಲ್ಲಿ ಸಿಗುತ್ತೆ? ಕಲಾಕ್ಷಿ ಪಳ್ಳ ಚಾಟ್ನಾಗ್ಲೇ ಸಿಗುತ್ತೆ. ಸೆವೆನ್ ಆಗ್ಬಿಡ್ತಲೇ. ಮೀಟ್ರ್ ಬೇಕು ಅಂದ್ರೆ ಈ ಕ್ವಾರ್ಟರ್ ಹೊಡಿಬೇಕು. ಇಷ್ಟು ದೊಡ್ಡ ಪ್ರೋಸೆಸ್ ಇದೆಯಾ? ಮೂಳೆ ಕಡಿಯೋದು ಹಂಗಲ್ಲ. ಸೋ ಸ್ವೀಟ್. ಮೂಳೆ ಕಡಿಯಕ್ ಬರೀ ಆಸೆ ಇದ್ರೆ ಸಾಲ್ದು, ಅಲ್ಲೂ ಗಟ್ಟಿಯಾಗಿರ್ಬೇಕು.